ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವ? ಸಿಂಪಲಾಗಿ ಈಸಿಯಾಗಿ ಪಲಾವನ್ನು ರುಚಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಈಸಿ ಅಂತ ಕೂಡ ಹೇಳ್ಬೋದು. ವಿತಿನ್ 10 ಮಿನಿಟ್ ಒಳಗಡೆ ಈ ಒಂದು ರೆಸಿಪಿಯನ್ನು ಮಾಡಿಬಿಡ್ಬೋದು. ಇದೇ ತರಕಾರಿ ಬೇಕು, ಇದೇ ಮಸಾಲೆ ಬೇಕು ಅಂತ ಏನೂ ಇಲ್ಲ. ಸಿಂಪಲ್ ಮಸಾಲ ಐಟಮ್ಸನ್ನು ಹಾಕ್ಕೊಂಡು ಹೇಗೆ ಈಸಿಯಾಗಿ ಮಾಡ್ಬೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಚಿಕ್ಕದು ಒಂದು ಮೆಜರ್ಮೆಂಟ್ ಕಪ್ ತೊಗೊಂಡಿದ್ದೀನಿ. ಆ ಕಪ್ಪಲ್ಲಿ 1 ಕಪ್ಪಷ್ಟು ಬಾಸುಮತಿ ರೈಸ್ ಹಾಕ್ಕೊಂಡಿದ್ದೀನಿ. ಎನಿ ಬ್ರ್ಯಾಂಡ್ ಯಾವ್ದು ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಬಾಸುಮತಿ ರೈಸ್. ಅದೇ ಕಪ್ ಅಳತೆನಲ್ಲಿ 1 ಕಪ್ಪಷ್ಟು ಸೋನಾ ಮಸೂರಿ ರೈಸ್. ಎರಡೂ ಸೇಮ್ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಎರಡು ಒಂದು ಕಪ್ಪು ತೊಗೊಂಡಿದ್ದೀನಿ. ನಾವು ಒಗ್ಗರಣೆ ಹಚ್ಚೋದಕ್ಕೆ ಎಲ್ಲ ಶುರು ಮಾಡ್ತೀವಿ ಅಲ್ವಾ, ಅದಕ್ಕೂ ಮುಂಚೆನೇ ಇದನ್ನು 1-2 ಸಲ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ನೆನೆಯೋದಕ್ಕೆ ಇಟ್ಬಿಡೋಣ. 2-3 ಸಲ ವಾಶ್ ಮಾಡಿ, ಅದರಲ್ಲಿ ಪೌಡರ್ ಎಲ್ಲ ಇರುತ್ತೆ, ನೋಡ್ತಾ ಇರ್ಬೋದು. ಈಗ ನೀಟಾಗಿ ವಾಶ್ ಆಗಿದೆ. ಇದು ನಾನು 2 ಕಪ್ಪು ತೊಗೊಂಡಿರೋದ್ರಿಂದ 1:2 ಕ್ವಾಂಟಿಟಿ ಇಡಬೇಕಾಗತ್ತೆ. 4 ಕಪ್ಪು ನೀರು ಬೇಕು. ಸೊ ನಾನಿಲ್ಲಿ 2 ಕಪ್ಪಷ್ಟು ನೀರನ್ನು ಮುಂಚೆನೇ ಆ್ಯಡ್ ಮಾಡಿದ್ದೀನಿ, ನೆನೆಯೋದಕ್ಕೆ ಇಡ್ತಾ ಇದ್ದೀನಿ. ಅಕ್ಕಿ ಹಾಕಬೇಕಾದ್ರೆ ನೀರು ಜೊತೆನೇ ಅಕ್ಕಿ ಹಾಕ್ತೀನಿ. ಇಲ್ಲಿ ಮಸಾಲೆ, ಲೈಟ್ ಮಸಾಲೆ ಬನ್ನಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ನೋಡೋಣ. 4 ಹಸಿಮೆಣಸಿನ್ಕಾಯಿ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕ್ಕ ಮುಷ್ಟಿ ಅಂತ ಹೇಳ್ತೀವಲ್ವ ಅಷ್ಟು ಪುದೀನ, ಚಿಕ್ಕ ಮುಷ್ಟಿ ಕೊತ್ತಂಬರಿ ಸೊಪ್ಪು. ಇಷ್ಟೇ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಈಸಿ ಅಂದರೆ ಈಸಿ. ಇದಕ್ಕೊಂದೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಮಿಕ್ಸ್ ಮಾಡಬೇಕು. ಹೇಳ್ತೀನಿ ಅದು ಏನು ಅಂತ. ಏನು ನೀವು ಚಕ್ಕೆ ಲವಂಗ ಏನೂ ತೊಗೊಂಡಿಲ್ಲ ಅಂತ ಹೇಳ್ತಾ ಇದ್ದೀರಲ್ವ, ಸೊ ಅದನ್ನೇ ಚಿಕ್ಕ ಇಂಗ್ರೀಡಿಯೆಂಟು, ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ದು. 1 ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ, 1/4 ಟೀ ಸ್ಪೂನಷ್ಟು ಅರಿಶಿಣ, 1 ಸ್ಪೂನಷ್ಟು ಕಾಯಿ, ಹಸಿ ಕಾಯಿ ತೊಗೊಂಡಿದ್ದೀನಿ ನಾನು. ಇಷ್ಟನ್ನು ಲೈಟಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ. ಕುಕ್ಕರ್ ತೊಗೊಂಡಿದ್ದೀನಿ. ಪ್ಯಾನ್ಗೆ ನಾನು ಸುಮಾರು 10-12 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ಕಲ್ಲು ಹಾಕಿದ್ದೀನಿ. ಪಲಾವ್ ಎಲೆ ಎಣ್ಣೆ ಜೊತೆನೇ ಹಾಕಿದ್ರೆ ಫ್ರ್ಯಾಗ್ರೆನ್ಸ್ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಬಿಸಿ ಆಗಿದೆ. ಇವಾಗ ಇಲ್ಲಿ ಮೀಡಿಯಮ್ ಸೈಜಿಂದು 2 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನೂ ಕೂಡ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದೆ. ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಸ್ನೇಹಿತರೆ. ಅದು ಕಲರ್ ಚೇಂಜ್ ಆಗುತ್ತಲ್ಲ, ಅಲ್ಲಿ ತನಕನೂ ಫ್ರೈ ಆಗಬೇಕು. ಇನ್ನು ಎಕ್ಸ್ಟ್ರಾ ಚಕ್ಕೆ ಲವಂಗ ಏನೂ ಬೇಡ ಸ್ನೇಹಿತರೆ, ಏಲಕ್ಕಿ ಕೂಡ ಬೇಡ. ಆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಹಾಕ್ಬಿಟ್ರೆ ಸಾಕು. ಸೂಪರ್ ಲೈಟ್ ಮಸಾಲ, ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಮಾಡಿ ನೀವು ಗರಂ ಮಸಾಲ ಹಾಕಿ ಮತ್ತು ಚಕ್ಕೆ ಲವಂಗನೂ ಹಾಕಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಯಾರೆಲ್ಲ ಈ ಒಂದು ಮೆಥಡಲ್ಲಿ ಮಾಡ್ತೀರಾ ಅಂತ. ಬಟ್ ಈ ಮೆಥಡಲ್ಲಿ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಲೈಟ್ ಮಸಾಲ, ಈ ಬೇಸಿಗೆನಲ್ಲಿ ಜಾಸ್ತಿ ಮಸಾಲ ತಿನ್ನೋಕ್ಕಾಗಲ್ಲಪ್ಪ ಅಂತ ಅನ್ನೋರು ಈ ರೀತಿಯಾಗಿ ಮಾಡಿ, ಟೇಸ್ಟಿಯಾಗಿ ಇರುತ್ತೆ. ನೋಡಿ, ಈಗ ಆಲ್ಮೋಸ್ಟ್ ಫ್ರೈ ಆಗಿದೆ. ಅದು ಕಲರ್ ಕೂಡ ಚೇಂಜ್ ಆಗುತ್ತೆ, ನಮಗೆ ಗೊತ್ತಾಗತ್ತೆ ಈರುಳ್ಳಿ ಫ್ರೈ ಆಗಿದೆ ಅಂತ. ಈ ಟೈಮ್ನಲ್ಲಿ 2 ಟೊಮೆಟೊ ಹಾಕ್ತಾಯಿದ್ದೀನಿ. ನಾನು ಆಲ್ಮೋಸ್ಟ್ ಹುಳಿ ಟೊಮೆಟೊನೇ ನಾನು ಅಡುಗೆಗೆಲ್ಲ ಉಪಯೋಗಿಸೋದು. ಇಲ್ಲಿ ಕ್ಯಾರೆಟು, ಹುರುಳಿಕಾಯಿ ಮತ್ತು ಆಲೂಗೆಡ್ಡೆ 3ಅನ್ನಷ್ಟೇ ನಾನು ತರಕಾರಿ ತೊಗೊಂಡಿರೋದು. ನಿಮ್ಮ ಮನೆಯಲ್ಲಿ ಬೇರೆ ಗೆಡ್ಡೆಕೋಸು, ಬಟಾಣಿ, ಹೂಕೋಸು ಯಾವುದಿದ್ರೂ ನೀವು ಹಾಕ್ಕೊಳ್ಬೋದು. ನನಗೆ ಅದೆಲ್ಲ ಇಷ್ಟ ಆಗಲ್ಲ ಅಂತ ನಾನಿಲ್ಲಿ 3 ತರಕಾರಿ ಯೂಸ್ ಮಾಡಿರೋದು ಸ್ನೇಹಿತರೆ. ಅದು ಕೂಡ ಒಂದು 5 ನಿಮಿಷ ಫ್ರೈ ಆಗಲಿ ಸಾಕು. ರುಚಿಗೆ ಉಪ್ಪು ಹಾಕೋಣ. ನಾನಿಲ್ಲಿ ಕಲ್ಲುಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. 1 ಸ್ಪೂನಷ್ಟು ಹಾಕಿದ್ದೀನಿ. ಆಮೇಲೆ ಬೇಕಂದರೆ ನಾವು ಸೇರಿಸ್ಕೊಬೋದು. ಜಾಸ್ತಿ ಆಗಿಬಿಟ್ರೆ ಸುಮ್ಮನೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ 1 ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಆಲ್ಮೋಸ್ಟ್ ಫ್ರೈ ಆಗಿದೆ. ನಾವು ರುಬ್ಬಿಟ್ಕೊಂಡಿದ್ದೀವಲ್ವ, ಆ ಪೇಸ್ಟ್ ಏನಿದೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಒಂದು ಸಿಂಪಲ್ ಆಗಿರೋ ಪೇಸ್ಟ್ ನಾವು ರೆಡಿ ಮಾಡ್ಕೋತೀವಲ್ಲ, ಟೇಸ್ಟ್ ಇರೋದೇ ಇಲ್ಲಿ ಸ್ನೇಹಿತರೆ. ನೋಡಿ, ಇವಾಗ ಒಂದೊಳ್ಳೆ ಮಿಕ್ಸ್ ಕೊಡೋಣ. ನೀರೆಲ್ಲ ಮಿಕ್ಸ್ ಮಾಡೋದು ಬೇಡ, ಹೀಗೆ ಡ್ರೈ ಆಗಿ ಮಿಕ್ಸ್ ಮಾಡೋಣ. 1-2 ನಿಮಿಷ ಬಿಟ್ಟರೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ. ನೋಡ್ತಾ ಇರ್ಬೋದು, ಅಲ್ಲಿ ಎಣ್ಣೆ ಎಲ್ಲ ಬಿಟ್ಟಿದೆ. ಈ ಟೈಮ್ನಲ್ಲಿ ನಾನು ಅಕ್ಕಿ ನೆನೆಯೋದಕ್ಕೆ ಇಟ್ಟಿದ್ದೆ ಅಲ್ವಾ, ಸೊ ನೀರು ಸಮೇತ ಹಾಕೋತಾ ಇದ್ದೀನಿ ನಾನಿಲ್ಲಿ. ನಾನು ನಿಮಗೆ ಮೆಷರ್ಮೆಂಟ್ ಹೇಳಿದ್ದೆ. ಇಲ್ಲಿ ನಾನು 2 ಕಪ್ಪು ನೀರನ್ನು ನಾನು ಇದಕ್ಕೆ ನೆನೆಯೋದಕ್ಕೆ ಹಾಕಿದ್ದೀನಿ ಅಂತ ಹೇಳಿಬಿಟ್ಟು
ಇನ್ನು 2 ಕಪ್ಪಷ್ಟು ನಾನು ನೀರು ಇದಕ್ಕೆ ಮಿಕ್ಸ್ ಮಾಡಬೇಕಾಗತ್ತೆ. 1:2 ಕ್ವಾಂಟಿಟಿನಲ್ಲಿ ಹಾಕಬೇಕು. ಈಗ ಇದು ಸ್ವಲ್ಪ ಕಮ್ಮಿ ನೀರಿನಲ್ಲಿನೇ ಫ್ರೈ ಆಗ್ತಾ ಇದೆ. ಈಗ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ರಿಮೈನಿಂಗ್ ಇನ್ 2 ಗ್ಲಾಸ್ ಇತ್ತು. ಸೊ ಟೋಟಲ್ ಆಗಿ ನಾನಿಲ್ಲಿ 4 ಗ್ಲಾಸ್ ಅಷ್ಟು ನಾನು ನೀರನ್ನು ಆ್ಯಡ್ ಮಾಡಿದ್ದೀನಿ. ಈಗ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು ಕುದಿ ಬರೋ ತನಕ ಬಿಡೋಣ. ನೋಡಿ ಕುದಿಯೋದಕ್ಕೆ ಶುರುವಾಗಿದೆ. ಒಂದು ಸಲ ಉಪ್ಪನ್ನು ಚೆಕ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಲ್ ಒಡಿಸಿದ್ರೆ ಸಾಕು ಸ್ನೇಹಿತರೆ. ಈ ಒಂದು ಸೂಪರಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂಥ ಪಲಾವ್ ರೆಡಿ ಆಗಿದೆ. ಪ್ರೆಷರ್ ಬಿಟ್ಟಿದೆ, ಬನ್ನಿ ನೋಡೋಣ. ವಾವ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಅಷ್ಟೇ ರುಚಿಯಾಗಿದೆ ಸ್ನೇಹಿತರೆ. ಇದಕ್ಕೆ ನನ್ನ ಸೀಕ್ರೆಟ್ ಇಂಗ್ರೀಡಿಯೆಂಟು 1 ಸ್ಪೂನ್ ಅಥವಾ 2 ಸ್ಪೂನ್ ಅಷ್ಟು ತುಪ್ಪ ಮಾತ್ರ ನೀವು ಯಾವುದಕ್ಕೂ ಮಿಸ್ ಮಾಡಬೇಡಿ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಈಗ ಒಂದೊಳ್ಳೆ ಮಿಕ್ಸ್ ಕೊಡೋಣ. ವಾವ್, ತಿಂತಾ ಇದ್ರೆ ಇನ್ನು ಸ್ವಲ್ಪ ಬೇಕು ಅಂತ ಅನಿಸುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಬಾಸುಮತಿ ಹಾಕೋದ್ರಿಂದ ಒಂದು ಟೇಸ್ಟ್ ಇನ್ನೂ ಒಂದು ಕೈ ಜಾಸ್ತಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಒಂದ್ಸಲ ಮಾಡಿ. ಇದೇ ಥರ ಸುಮಾರು ರೆಸಿಪಿಗಳನ್ನು ಈಸಿಯಾಗಿ ಮಾಡುವಂಥ ರೆಸಿಪಿಗಳನ್ನು ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಫ್ರೀ ಇದ್ದಾಗ ನೀವು ಮಿಸ್ ಮಾಡದೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಿಸ್ ಮಾಡದೆ ವಿಡಿಯೋ ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಬನ್ನಿ ಸರ್ವ್ ಮಾಡೋಣ. ತುಂಬ ಹದವಾಗಿ ಬೆಂದಿತ್ತು. ಈ ಕಡೆ ಕಾಳಾಗಿನೂ ಇರಲಿಲ್ಲ, ಮತ್ತು ತುಂಬ ನೀರು ಹಿಡ್ದಿದೆಯಪ್ಪ ಮೆತ್ತವಾಗಿದೆ ಅನ್ನೋ ಥರನೂ ಇರಲಿಲ್ಲ. ತುಂಬ ಚೆನ್ನಾಗಿತ್ತು. ಆ ಬಿಸಿಗೆ ಹದವಾಗಿ ಬೆಂದಿತ್ತಲ್ಲ, ಇದಕ್ಕೂ ಆ ಟೇಸ್ಟಿಗೂ ಆಹಾ, ತಿಂತಾ ಇದ್ದರೆ ಈಗ ನನಗೆ ವಾಯ್ಸ್ ಕೊಡಬೇಕಾದ್ರೂ ಕೂಡ ಬಾಯಲ್ಲಿ ನೀರು ಬರ್ತಾಯಿದೆ. ತುಂಬ ಚೆನ್ನಾಗಿತ್ತು. ಟ್ರೈ ಮಾಡಿ. ಬಾಯ್ ಸ್ನೇಹಿತರೆ.